ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಯಾವುದೇ ರೀತಿ ಮಿಕ್ಸಿ ಇಲ್ಲದೆ ಹಾಗೆ ಕಡುಗೋಲು ಇಲ್ಲದೇ ನಾವು ಈಸಿಯಾಗಿ ಬೆಣ್ಣೆನ ತೆಗಿಬೋದು. ಜಸ್ಟ್ ಒಂದು ಸ್ಪೂನಿಂದ ನಾವು ಬೆಣ್ಣೆನ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಪಾತ್ರೆಯಲ್ಲಿ ಕೆನೆನ ತೆಗೆದಿಟ್ಟಿರ್ತೀರ ಅದೇ ಪಾತ್ರೆಯಲ್ಲಿ ಒಂದು ಸ್ಪೂನಿಂದ ಅದು ಕೆನೆನ ಸ್ಮ್ಯಾಶ್ ಮಾಡ್ತಾ ಹೋಗಬೇಕು. ನೀವು ಕಂಟಿನ್ಯೂ ಆಗಿ ಸ್ಮ್ಯಾಶ್ ಮಾಡ್ತಾ ಹೋದಾಗೆಲ್ಲ ಆ ಕೆನೆ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ. ಗಟ್ಟಿಯಾಗಿ ಆದಮೇಲೂ ಕೂಡ ನೀವು ಮತ್ತೆ ಅದನ್ನ ಸ್ಮ್ಯಾಶ್ ಮಾಡಿದರೆ ಆ ಕೆನೆಯಿಂದ ಸ್ವಲ್ಪ ಸ್ವಲ್ಪನೇ ಹಾಲು, ಅಂದರೆ ಕೆನೆಯಲ್ಲಿ ಇರುವಂಥ ಎಕ್ಸ್ಟ್ರಾ ಹಾಲು ಹೊರಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನೀವು ಪರ್ಫೆಕ್ಟಾಗಿ ಬೆಣ್ಣೆ ಬರ್ತಿದೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು ವಿಡಿಯೋಲಿ ಯಾವ ರೀತಿ ಸೈಡಲ್ಲಿ ಹಾಲು ಬರ್ತಾ ಇದೆ ಅಂತ. ಈಗ ಇದು ಪರ್ಫೆಕ್ಟಾಗಿ ಬೆಣ್ಣೆ ಆಗಿದೆ. ಈ ಬೆಣ್ಣೆ ಮಾಡೋಕ್ಕೆ ಜಸ್ಟ್ ನೀವು 2-3 ನಿಮಿಷ ಟೈಮ್ ಕೊಟ್ಟರೆ ಸಾಕು. ಈಸಿಯಾಗಿ ಯಾವುದೇ ಬ್ಲೆಂಡರು ಅಥವಾ ಮಿಕ್ಸರು ಇಲ್ಲದೆ ನೀವು ಬೆಣ್ಣೆನ ತೆಗಿಬೋದು. ಆ ರೀತಿ ಗಟ್ಟಿಯಾಗಿ ಹಾಲೆಲ್ಲ ಬರ್ತಾ ಇರುವಾಗ ನೀವು ಸ್ವಲ್ಪ ನೀರನ್ನು ಸೇರಿಸಿ ಕೆನೆಯಲ್ಲಿ ನೀವು ಬೆಣ್ಣೆನ ಈಸಿಯಾಗಿ ತಗೋಬೋದು. ನೋಡ್ತಿರ್ಬೋದು ನೀವು, ನಾನು ಜಸ್ಟ್ 5 ದಿನದ ಕೆನೆಯಿಂದ ನಾವು ಒಂದು 150 ಗ್ರಾಮ್ ಅಷ್ಟು ಬೆಣ್ಣೆನ ಈಸಿಯಾಗಿ ತೆಗೆದಿದ್ದೀನಿ. ಯಾವ ರೀತಿ ಬೆಣ್ಣೆ ಬಂದಿದೆ ನೀವು ಕಮೆಂಟ್ ಮಾಡಿ. ಹಾಗೆ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.